ಹಾಯ್ ಎವ್ರಿವನ್, ನಮ್ಮ ಜರ್ನಿ ಇಲ್ಲಿಂದ ಶುರುವಾಯಿತು. ಜರ್ನಿ ಸುಖವಾಗಿರ್ಲಿ ಅಂತ ವ್ಯಾನ್ಗೆ ಪೂಜೆ ಮಾಡಿ ಅಲ್ಲಿಂದ ಹಳೆಬೀಡು ಬಿಟ್ವಿ. ಬೆಳಗರಿತಲೇ ಮಲೆನಾಡಲ್ಲಿ ಅಮೃತ್ ಚಹಾ ಕುಡಿದ್ವಿ. ಟೀ ಕುಡಿದ ಜೋಶಲ್ಲಿ ಎಲ್ಲರೂ ಮುಂದೆ ಸಾಗಿದ್ವಿ. ಅಲ್ಲಿ ದಾರಿಲ್ ನಮಗೆ ಕಾಣಿಸಿದ್ದು ಮುಜಾಫರ್ ಖಾನ ಮತ್ತು ಹೊಂಡ. ಇದನ್ನು ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸಲಾಗಿದೆ. ಇದರಲ್ಲಿ 4 ದಿಕ್ಕುಗಳಲ್ಲೂ ಮಿನಾರ್ಗಳನ್ನು ನಿರ್ಮಿಸಿ ಮಧ್ಯದಲ್ಲಿ ಮಂಟಪವನ್ನು ನಿರ್ಮಿಸಲಾಗಿದೆ. ರಾಜರು ತಮ್ಮ ವಿಹಾರಕ್ಕೆಂದು ಬಂದಾಗ ಇಲ್ಲಿ ತಂಗುತ್ತಿದ್ದರು ಎಂಬ ಐತಿಹ್ಯವಿದೆ. ಅಲ್ಲಿಂದ ನಾವು ಮೊದಲು ಬಂದಿದ್ದು ದೊಡ್ಡ ಮೈಲಾರಕ್ಕೆ. ಇಲ್ಲಿ ವಿಶೇಷವಾಗಿ ಗೊಗ್ಗಯ್ಯಗಳನ್ನು ಮತ್ತು ಭಕ್ತರು ಹರಕೆ ತೀರಿಸುವುದನ್ನು ಕಂಡೆವು. ಅಜ್ಜಿ ತಮ್ಮ ಮನಸ್ಸಿಷ್ಟಾರ್ಥಗಳನ್ನು ಬೇಡಿ ಗುಂಡನ್ನು ಎತ್ತಿ ನಮಸ್ಕರಿಸಿಕೊಂಡರು. ಮೈಲಾರಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದೆವು ಮತ್ತು ಅಲ್ಲಿದ್ದ ಮಂಗಗಳಿಗೆ ಬಾಳೆಹಣ್ಣುಗಳನ್ನು ನೀಡಿದೆವು. ಅಲ್ಲಿಂದ ಹೊರಟು ಒಂದು ಗುಡಿಯ ಮುಂದೆ ಮನೆಯಿಂದಲೇ ಮಾಡಿಕೊಂಡು ಬಂದಿದ್ದ ತಿಂಡಿಗಳನ್ನೆಲ್ಲ ತಿಂದೆವು. ಅಷ್ಟು ರುಚಿಕರ ಮತ್ತು ಆರೋಗ್ಯವಾದ ತಿಂಡಿಯನ್ನು ನೀಡಿದ್ದಕ್ಕೆ ಅಶ್ವಿನಿ ಅತ್ತೆಗೆ ಮತ್ತೆ ಶ್ರೀವಲ್ಲಿ ಅತ್ತೆಗೆ ಇಬ್ಬರಿಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಅಲ್ಲಿಂದ ನಾವು ಬಂದಿದ್ದು ಹೊಳನಿನ ಏಕಶಿಲಾ ರಂಗನಾಥ ಸ್ವಾಮಿ ಮೂರ್ತಿ ನೋಡಲಿಕ್ಕೆ. ಇದು ಹೊಯ್ಸಳರ ಕಾಲಕ್ಕೆ ಸೇರಿದಂತಹ ಏಕಶಿಲಾ 4 ಭುಜಗಳುಳ್ಳ ರಂಗನಾಥ ಸ್ವಾಮಿ ಮೂರ್ತಿಯಾಗಿದೆ. ಅಲ್ಲಿದ್ದ ಶಾಸನವನ್ನು ನೋಡಿದೆವು. ಇದು ವೀರಗಲ್ಲು ಎಂದು ವೀಣದೊಡಮ್ಮ ಎಲ್ಲರಿಗೂ ಹೇಳಿದರು ಮತ್ತು ವೀರಗಲ್ಲು ಮಾಸ್ತಿಗಲ್ಲಿನ ವ್ಯತ್ಯಾಸವನ್ನು ತಿಳಿಸಿದರು. ಅಲ್ಲಿಂದ ಶ್ರೀ ಪಾಂಡುರಂಗನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಮೈಲಾರ ಗುಡ್ಡಕ್ಕೆ ಹೊರಟೆವು. ದೇವರ ಗುಡ್ಡಕ್ಕೆ ಬಂದಿಳಿದ ನಾವು ಗುರುಗಳ ಮನೆಯಲ್ಲಿ ವಿಶ್ರಮಿಸಿ ಅಭಿಷೇಕಕ್ಕೆ ಎಲ್ಲಾ ತಯಾರಿಗಳನ್ನು ಮಾಡಿಕೊಂಡೆವು. ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ಮತ್ತು ಅಮ್ಮನವರ ದರ್ಶನವನ್ನು ಪಡೆದೆವು. ಮತ್ತು ಅಲ್ಲಿದ್ದ ಗೊಗ್ಗಯ್ಯಗಳಿಗೆಲ್ಲ ಕಾಣಿಕೆ ನೀಡಿದೆವು. ಅಲ್ಲಿಂದ ಶುರುವಾಯಿತು ನಮ್ಮ ಟೆಂಪಲ್ ರನ್. ಅಜ್ಜಿ ಅಂತೂ ನಾನು 7 ಪ್ರದಕ್ಷಿಣೆ ಹಾಕಲೇಬೇಕು ಅಂತ ಪಣ ತೊಟ್ಬಿಟ್ಟಿದ್ರು. ಗುರುಗಳ ಮನೆಯಲ್ಲಿ ಊಟ ಮುಗಿಸಿ ಒಂದೊಳ್ಳೆ ವ್ಯೂ ನೋಡ್ತಾ ಮತ್ತೆ ಗುರುಗಳಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟೆವು. ಹಿಂಗೆ ಎಂಜಾಯ್ ಮಾಡಿಕೊಂಡು ನಾವು ಬಂದು ಸೇರಿದ್ದು ಅಗಡಿ ಆನಂದವನಕ್ಕೆ. ಆನಂದವನದಲ್ಲಿ ನಮ್ಮನ್ನು ತಮ್ಮ ಮನೆಗೆ ಬಂದ ಅತಿಥಿಗಳಂತೆ ನೀರು ಮತ್ತು ಚಹಾ ಕೊಟ್ಟು ಉಪಚರಿಸಿದರು. ಮತ್ತು ಆಶ್ರಮದಲ್ಲಿದ್ದ ಒಟುಗಳಿಗೆ ದಾನಗಳನ್ನು ನೀಡಿ ಅವರಿಂದ
ಆಶೀರ್ವಾದವನ್ನು ಪಡೆದೆವು. ಅಜ್ಜಿಯಂತೂ ಇವರನ್ನು ಕಂಡು ಸಪ್ತ ಋಷಿಗಳನ್ನೇ ಕಂಡಂತಾಯಿತೆಂದು ಖುಷಿಪಟ್ಟರು. ಶ್ರೀ ಗುರುಗಳ ಪಾದುಕೆಯನ್ನು ಕಂಡು ಅಲ್ಲಿಂದ ಹೊರಟೆವು. ಅಲ್ಲಿಂದ ನಾವು ಬಂದು ಸೇರಿದ್ದು ಶಿರಸಿ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ. ದೇವಸ್ಥಾನದ ಪ್ರದಕ್ಷಿಣೆಯನ್ನು ಮಾಡಿ ದೇವರ ದರ್ಶನವನ್ನು ಪಡೆದು ಸುಸ್ತಾಗಿದ್ದ ನಾವು ಅಂದು ರಾತ್ರಿ ಅಲ್ಲೇ ಉಳಿದುಕೊಂಡೆವು. ಮಾರನೇ ದಿನ ಬೇಗನೆ ಎದ್ದು ತಾಯಿ ಮಾರಿಕಾಂಬೆಯ ದರ್ಶನಕ್ಕೆ ಬಂದೆವು. ತಾಯಿ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ಲಲಿತಾ ಸಹಸ್ರನಾಮ ಮತ್ತು ದೇವಿ ಮಹಾತ್ಮೆಯನ್ನು ಜಪಿಸಿದೆವು. ಅಲ್ಲಿಂದ ಹೊರಟ ನಾವು ಬಂದು ಸೇರಿದ್ದು ಒಂದು ಸುಂದರವಾದ ತಾಣ ಸೋಂದೆ ಮಠಕ್ಕೆ. ನಾವು ಹೋದ ದಿನವೇ ಉಡುಪಿಯ ಗುರುಗಳು ಅಲ್ಲಿಗೆ ಭೇಟಿ ನೀಡಿದ್ದು ಮತ್ತು ಅವರ ದರ್ಶನ ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯವೇ ಸರಿ. ಸೋಂದೆ ಮಠದ ಪ್ರಕೃತಿಯ ಸೊಬಗು ನಮ್ಮ ಪ್ರಯಾಣದ ಆಯಾಸವನ್ನೆಲ್ಲ ಮರೆಯುವಂತೆ ಮಾಡಿತು. ಅಲ್ಲೇ ಒಂದು ಹೋಟೆಲಿನಲ್ಲಿ ನಮ್ಮ ಬೆಳಗಿನ ತಿಂಡಿಯನ್ನು ಮುಗಿಸಿಕೊಂಡೆವು. ಅಲ್ಲಿಂದ ನಮ್ಮ ಪಯಣ ಸಾಗಿದ್ದು ಪ್ರಸಿದ್ಧ ಜೋಗಿನತ್ತ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವೋಲುಮೆಯ ಜಡಿ ಮಳೆಗೆ ಜೋಗ್ ಜಲಪಾತದ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಅಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಬಹಳ ಖುಷಿಪಟ್ಟೆವು. ಅಲ್ಲಿಂದ ನಾವು ಬಂದು ಸೇರಿದ್ದು ಒಡಂಬೈಲಿನ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. ತಾಯಿ ಪದ್ಮಾವತಿಯ ದರ್ಶನವನ್ನು ಪಡೆದು ಮತ್ತು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಬಹಳ ದೂರ ಪ್ರಯಾಣದಿಂದ ಸುಸ್ತಾಗಿದ್ದ ನಾವು ವೈಷ್ಣವಿ ಹೋಟೆಲ್ ಹತ್ತಿರ ನಿಲ್ಲಿಸಿ ಭರ್ಜರಿ ಬ್ಯಾಟಿಂಗ್ ಮಾಡಿದೆವು. ಮತ್ತೆ ಪ್ರಯಾಣವನ್ನು ಮುಂದುವರಿಸಿದ ನಾವು ಬಂದು ಸೇರಿದ್ದು ಶ್ರೀ ವರದರಾಜರ ಆಶ್ರಮಕ್ಕೆ. ಆಶ್ರಮದ ಗೋಶಾಲೆಯಲ್ಲಿದ್ದ ಗೋಗಳಿಗೆ ನಾವು ಹುಲ್ಲನ್ನು ತಿನ್ನಿಸಿದೆವು. ಬೆಟ್ಟ ಹತ್ತಿ ಮೇಲ್ ಹೋದ ನಾವು ಗುರುಗಳ ಆಶೀರ್ವಾದವನ್ನು ಪಡೆದು ವಾಪಸ್ ತಗೊಂಡಿದ್ದಾರೆ. ನಾವು ಬ್ರೇಕ್ ತಗೊಂಡಿಲ್ಲ. ಆಕ್ಷನ್, ಕಮನ್ ಕಮನ್, ಟೈಮ್ ಆಗ್ತಿದೆ, ಕತ್ಲೆ ಆಗ್ತಿದೆ, ಅಷ್ಟೊಳಗೆ ಸೇರ್ಕೋಬೇಕು. ಕೊನೆಗೆ ಡೋರಾ ಸಾಂಗ್ ಹೇಳ್ಬಿಡೋಣ. ಬನ್ನಿ ಸ್ನೇಹಿತರೆ, ಎಲ್ಲೆಲ್ಲಿ ಹೋಗೋಣ, ಬೆಟ್ಟದ ಮೇಲಕ್ಕೆ ತಲುಪಿದ ನಾವು ಗುರುಗಳ ಆಶೀರ್ವಾದವನ್ನು ಪಡೆದು ಹಿಂದಿರುಗಿದೆವು.
ನಿಂತಾರ ಇನ್ನೇನ್ಕಮ್ಮ ಒಂದೇ ತೈಲ ಬರ್ತಾರಂತೆ. ಅಲ್ಲಿಂದ ನಾವು ಬಂದಿದ್ದು ದುರ್ಗಾಂಬಾ ದೇವಸ್ಥಾನಕ್ಕೆ. ತಾಯಿ ಸನ್ನಿಧಿಯಲ್ಲಿ ದೇವಿ ಮಹಾತ್ಮೆಯನ್ನು ಸ್ತುತಿಸಿದೆವು. ಮಹಿಷಾಸುರನ ಸಹಿಸದೆ ಕೋಪದೆ ಮಹಿಗುರುಳಿಸಿದೆ. ಮಹಿಷಾಪುರಿಯಳು ಹರುಷದಿ ನಿಂತೆ ಮೈಸೂರರ ಸರಸಲ ಹುರೆನೆಂದೆ. ಧೂಮ್ರಲೋಚನನ ಭಸ್ಮವಗೈರೆ ರಾಮಸರನು ನಿರ್ನಾಮವಗೈರೆ. ಕಂಡ ಮುಂಡ ಕಡು ಕಂಡರನಯ್ಯ ಖಂಡಿಸಿದೆ ಚಾಮುಂಡಿಯು ನೀನೆ. ಶಕ್ತಿಯು ನಿನ್ನಯ ನಾಲಿಗೆ ಹಾಸಿ ರಕ್ತ. ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಿ ಹೊರಟ ನಾವು ಶುರು ಮಾಡಿಕೊಂಡಿದ್ದು ಡಿಜೆಯನ್ನ. ಹೀಗೆ ಸುಖವಾಗಿ ಬಂದು ಹಳೆಬೀಡು ತಲುಪಿದ್ವಿ.